Welcome back to dear students. ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಎಲ್ಲರೂ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಓಕೆ, ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾನು ಡಿಸ್ಕಷನ್ ಮಾಡ್ತಲಿಕ್ಕೆ ಬಂದಿರುವಂಥ ವಿಚಾರ ಏನಂತಂದರೆ HSTR ದ ಡಿಸ್ಕ್ರಿಪ್ಟಿವ್ ರೈಟಿಂಗ್. ಅಂದರೆ 150 ಅಂಕದ ಪೇಪರ್ನಲ್ಲಿ 100 ಅಂಕದ ಡಿಸ್ಕ್ರಿಪ್ಟಿವ್ನಲ್ಲಿ ಏನೇನು ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನೋಡಿ, ತುಂಬ ಜನರಿಗೆ ನಾನೀಗ ಒಂದು ವರ್ಷದ ಹಿಂದೆ ಏನು ಮಾಡಿದ್ದು ಒಂದು ವಿಡಿಯೋ ಇದೆ, ಅಥವಾ ಮತ್ತೆ ಹಿಂದೆಗಡೆ ನಾನೊಂದು 3 ತಿಂಗಳ ಹಿಂದೆನೂ ಒಂದು ವಿಡಿಯೋ ಮಾಡಿದ್ದೆ. ಸಂಭವನೀಯ HSTR ದ 2ನೇ ಪತ್ರಿಕೆ ಅಂತ ಹೇಳಿ ಮಾಡಿದ್ದೆ. ಅದರಲ್ಲಿ ನಾನು ನಿಮಗೆ ಡಿಸ್ಕ್ರಿಪ್ಟಿವ್ ಬರುತ್ತೆ ಅಂತ ಹೇಳ್ಕೋತ ಬಂದಿದ್ದೆ. ಆವಾಗ ನಿಮಗೆ ಗೊತ್ತಾಯಿತು ಡಿಸ್ಕ್ರಿಪ್ಟಿವ್ ಈಗ ಮೊನ್ನೆಯವರು ಅನೌನ್ಸ್ ಮಾಡಿಬಿಟ್ರು. ಅರ್ಥ ಆಯ್ತಾ ರೀ? ಬಟ್ ನಮಗೀಗ ಸದ್ಯ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗಿರೋದು ಎಲ್ಲಿಪ್ಪ ಅಂತಂದರೆ, ಆ ಒಂದು ಡಿಸ್ಕ್ರಿಪ್ಟಿವ್ ಅಂತ ಏನು ಹಿಡಿದು ಅಂದಿದ್ದಾರೆ 100 ಮಾರ್ಕ್ಸ್ ಅಂದು, ಆ 100 ಮಾರ್ಕ್ಸ್ದಲ್ಲಿ ನಮಗೆ ಎಷ್ಟರಲ್ಲಿ ಎಷ್ಟು ಮಾರ್ಕ್ಸ್ಗಳು ಯಾವ ವಿಷಯಕ್ಕೆ ಸಂಬಂಧ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದರೆ ಇಲ್ಲೇನು ಗ್ರಾಮರ್ ಬರುತ್ತೋ, ಮೆಥಡಾಲಜಿ ಬರುತ್ತೋ, ಲಿಟ್ರೇಚರ ಬರುತ್ತೋ, ಲಾಸ್ಟ್ ಇಯರ್ದು ಹೇಗೆ ಏನು ಅಂತ ತುಂಬ ಜನರಿಗೆ ಈಗ ಒಂದು ಸಮಸ್ಯೆ ಅದ. ಈ ಸಮಸ್ಯೆದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಅರ್ಥ ಆಯ್ತಾ? ನೋಡಿ, ನಾನು ಇವತ್ತು ಮಾತಾಡ್ತಾ ಇರುವಂಥ ಪ್ರತಿಯೊಂದು ವಿಚಾರಗಳು ಇದು ನಾನು ಯಾಕೆ ಹೇಳಲಿಕ್ಕೆ ಬಂದಿದ್ದೀನಿ ಅಂತಂದರೆ, ಅಥವಾ ನಾನು ಯಾಕೆ ಇದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತಂದರೆ, ನೋಡಿ ಈಗ ಅವರು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. C&R ರೂಲ್ ಬಿಟ್ಟಿದ್ದಾರೆ. ಈ ಪದ್ಧತಿಯ ಪ್ರಕಾರ ನಾವು ಎಕ್ಸಾಮ್ಗಳನ್ನು ನಡೆಸ್ತೀವಿ ಅಂತಂದಿದ್ದಾರೆ. ದ್ಯಾಟ್ಸ್ ಓಕೆ. ಬಟ್ ಇನ್ನೂ ತನಕ ಆ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಏನಿದೆನೋ ಅದು ಯಾವ ರೀತಿ ಇರ್ತದ, ಹೇಗೆ ಇರ್ತದ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೇನೆ. ಅಂದರೆ ಈಗ ಈ ಒಂದು ಸಬ್ಜೆಕ್ಟ್ಗೆ ಯಾವುದು HSTR ದ ಇಂಗ್ಲಿಷ್ ಶಿಕ್ಷಕರಿಗೆ ತುಂಬ ದಿನಗಳಿಂದ ತರಬೇತಿಯನ್ನು ಕೊಡ್ತಾ ಬಂದಿದ್ದೇನೆ ಅಂತಂದಮೇಲೆ ಅವರಿಗೆ ಈಗಿನಲೇ ಸಾವಧಾನ ಮಾಡೋದು. ಅದ್ರ ಅರ್ಥ ಇದು ಹಿಂಗಾಗ್ಬೋದು, ಈ ರೀತಿನೂ ನೀನು ರೆಡಿ ಆಗು, ಹಂಗಾಗ್ಬೋದು ನೀನು ಆ ರೀತಿನೂ ರೆಡಿ ಆಗು, ಈ ರೀತಿನೂ ಆಗ್ಬೋದು ನೀನು ಇದಕ್ಕೂ ರೆಡಿ ಆಗು ಅಂತ ಒಂದು 2-3 ವಿಚಾರಗಳನ್ನು ನಾನು ಹೇಳ್ಕೊಡ್ತೀನಿ. ಅವಾಗ ನಿಮಗೆ ಈಗಿಂದಲೇನೆ, ಅಂದರೆ ಒಬ್ರೊಬ್ರು ಪಾಪ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಇನ್ನೂ ಸಿಲೆಬಸ್ಸೇ ಬಂದಿಲ್ಲ, ಪೇಪರ್ 2 ಡಿಸ್ಕ್ರಿಪ್ಟಿವ್ ಯಾವ ರೀತಿ ಬರ್ತೈತೋ ಗೊತ್ತಿಲ್ಲ, ನಾನೀಗ ಇನ್ನೇನು ಓದೋದು, ಆಮೇಲೆ ಅದು ಬರ್ತೈತೆ ಆಮೇಲೆ ಮಾಡೋಣ ಅಂತ ಒಬ್ರೊಬ್ರು ಕೂತಿದ್ದಾರೆ. ಮತ್ತು ಒಬ್ರೊಬ್ರು ನನಗೀಗ ಸದ್ಯ ಸಬ್ಸ್ಕ್ರಿಪ್ಷನ್ ತೊಗೋಬೇಕಂತ ಕಾಲ್ ಮಾಡಿರ್ತಾರಲ್ಲ, ಅವರೆಲ್ಲರೂ ಏನು ಮಾಡ್ತಾರಪ್ಪ ಅಂತಂದ್ರೆ, ಸರ್ ಇದು HSTR GPSTR ಒಂದೇ ಆಗುತ್ತೆ ಅಂದಮೇಲೆ ಸುಮ್ಮನೆ HSTR ಸಬ್ಸ್ಕ್ರಿಪ್ಷನ್ ಯಾಕೆ ಮಾಡ್ಕೊಳ್ಳೋದ್ರಿ ಸರ್, ನಾವು GPSTR ಅಷ್ಟೇ ಮಾಡ್ಕೋತೀವಿ ಅಂತೇಳಿ ಒಬ್ರೊಬ್ರು GPSTR ತಗೋತಾ ಇದ್ದಾರೆ. ಹೀಗೆ ಯಾವುದೋ ಒಂದು ಮಿತ್ದಿಂದ, ಯಾವುದೋ ಒಂದು ವಿಚಾರದಿಂದ ಅವ್ರಿಗೆ ಸದ್ಯ ಒಂದು ಸಕ್ಸಸ್ ಅನ್ನುವಂತಹ ಮೆಟ್ಟಲುಗಳನ್ನ ಬಿಟ್ಟು ಬೇರೆ ಮೆಟ್ಟಲುಗಡೆ ಹೋಗೋ ಚಾನ್ಸಸ್ಸು ಇರುತ್ತ. ಅವಾಗ ಆ ದಾರಿ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಅದಕ್ಕೆ ನಾನು ಸ್ವಲ್ಪ ಈ ಸೆಷನ್ದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದಾರಿ ತಪ್ಪಬೇಡ್ರಿ, ಬನ್ನಿ. ಹಾಗಾದರೆ ಹೀಗೂ ಆಗ್ಬೋದು, ಇಲ್ಲ ಅಂದರೆ ಬೇರೆನೂ ಆಗ್ಬೋದು. ಬಟ್ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೀಗಾಗತ್ತೆ, ಇದಕ್ಕೆ ರೆಡಿಯಾಗಿರ್ರಿ ಅಂತ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಇಷ್ಟೇ. ನಂಬರ್ 1 ಏನಪ್ಪ ಅಂತಂದ್ರೆ, ನಾನೀಗ ಸದ್ಯ 150 ಅಂಕದ ಪರೀಕ್ಷೆಯಲ್ಲಿ ಬರುವ 50 ಅಂಕದ MCQ ಅಂತವ್ರು ಹೇಳೇ ಬಿಟ್ಟಿದ್ದಾರೆ. ಬಟ್ 100 ಅಂಕದ ಡಿಸ್ಕ್ರಿಪ್ಟಿವ್ ನಲ್ಲಿ ಏನೇನು ಬರುತ್ತಾ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸರಿ? ಎಸ್. ಈಗ ನಂಬರ್ 1 ಪ್ರಕಾರ ಈ 100 ಅಂಕದಲ್ಲಿ ಏನೇನು ಬರ್ಬೋದು ಅಂತ ನಾನು ನಿಮ್ಗೆ ಹೇಳ್ತಿದ್ದೇನೆ. ಸರಿ? ಒಂದು, ನಿಮಗೆ ಇದರಲ್ಲಿ ಕಂಪ್ಲೀಟ್ ಗ್ರಾಮರ್ ಬರಬಹುದು. ಅರ್ಥ ಇದನ್ನ ಕಂಪ್ಲೀಟ್ ಆಗಿ ಗ್ರಾಮರ್ ಬರಬಹುದು. ಅಂದ್ರೆ ವಿಚಾರ ಯಾವುದು ಆ ಒಂದು GPSTR ಅದಲ್ಲ, ತಿಳಿತಾರಿ, ಅದೇ ರೀತಿಯಾಗಿ ಸೇಮ್ ಬರುತ್ತೆ ಡೆಫಿನೆಟ್ಲಿ. ತಿಳಿತಾ? ಇದು ಒಂದೇ ಪಾಸಿಬಿಲಿಟಿ ಪ್ರಕಾರ. ಹಂಗಾರೆ ನಾನು ಪಾಸಿಬಲ್ಗಳ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಐತರಿ? ಪಾಸಿಬಿಲಿಟೀಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದೇದ್ದು GPSTR ಪ್ರಕಾರ. ಸೊ ಒಟ್ಟಾರೆ 100 ಮಾರ್ಕ್ಸ್ ನಿಮಗೆ ನಾಳೆ ಬರುವಂಥದ್ದು ಏನಿದೆನೋ ಅದು ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ ಎಸ್ ಸರ್ ಹೌದು, ಅದು ನಿಮಗೆ ಗೊತ್ತಾಗುತ್ತೆ. ಹಾಂ ಸರ್ ಓಕೆ, ಇಲ್ಲ ಆ ಥರ ಬರ್ಬೋದು ಅಂತ ನಾವು ಹೇಳ್ತಾ ಇದ್ದೀವಿ, ಏನಿಲ್ಲ. ಓಕೆ,
ಸೊ ಒಂದನೇದು GPS ತರ ಬರುತ್ತೆ ಅಂತ ಇಲ್ಲಿ ಡಿಸ್ಕಷನ್ ಮಾಡ್ಬೋದು. ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ ನನ್ನ ಪ್ರಕಾರ 100 ಅಂಕದಲ್ಲಿ ಒಂದು ಗ್ರಾಮರ್ ಬರುತ್ತೆ, ಇನ್ನೊಂದು ಏನಪ್ಪಾ ಅಂತಂದ್ರೆ ನಿಮಗೆ ಲಿಟ್ರೇಚರ್ ಬರುತ್ತೆ ಅಂತ ನಾನು ತಗೊಂಡ್ಬರ್ತಾ ಇದ್ದೇನೆ. ಆಯ್ತಾ, ಇದು ಗ್ರಾಮರು ವಿತ್ ಲಿಟ್ರೇಚರ್. ಯಾರ್ಯಾರಿಗೆ ಸದ್ಯ GPS ಗೋಸ್ಕರ ಅಂತ ಓದ್ತಾ ಇದ್ದಾರೋ ಅವರು ಡಿಸ್ಕಷನ್ ಮಾಡ್ತಾ ಸರ್ ಅದರಂಗ ಬರ್ತೈತಿ ಅಂತ ಹೇಳಿ ಅವ್ರು ಹಂಗೆ ಹೋಗ್ತಾ ಇದಾರೆ. ಬಟ್ ನಾವು ಕಾಮನ್ ಸೆನ್ಸ್ ಆಗಿ ಯೂಸ್ ಮಾಡಿದ್ರೆ ಅಲ್ಲಿ GPS ಕಾಲ್ ಆಗ್ತದೆ, HS ಕಾಲ್ ಆಗ್ತದೆ, ಎರಡು ಎಕ್ಸಾಮ್ಗಳು ಸೇಮ್ ಇಡ್ತಾರೆ. ಹಂಗ ಇಟ್ಸ್ ಇಂಪಾಸಿಬಲ್. ತಿಳಿತಾರೆ, ಯಾವುದೇ ಒಂದು ನಾವೇ ಒಂದು ಚಿಕ್ಕ ಎಕ್ಸಾಮ್ ನಡೆಸ್ಲಿಕ್ಕೂ ಕೂಡ 8th 9th 10th ಎಕ್ಸಾಮ್ ಇಟ್ಟಿದಾಗ ಒಂದೇ ಸಬ್ಜೆಕ್ಟ್ ಇದ್ರೂ ಕೂಡ ನಾವೇನ್ ಮಾಡ್ತೀವಿ, ಅದ್ರದ್ದು ಕ್ಯಾಟಗರಿ ಚೇಂಜ್ ಮಾಡ್ಕೋತ ಹೋಗ್ತೀವಿ. ತಿಳಿತಾರೆ, ಕ್ಯಾಟಗರಿ ಚೇಂಜ್. ಹಂಗಾದ್ರೆ ಅದನ್ನ ನಾನು ಏನ್ ಮಾಡ್ತೀನಿ, ಮೂರನೇದು ಒಂದು GPS ತರಾನೇ ಕ್ವಶನ್ ಪೇಪರ್ ತೆಗಿತಾರೆ, ಇದು ಒಂದನೇದ್ದು. ಎರಡನೇದು ಏನಪ್ಪಾ ಅಂತಂದ್ರೆ ಗ್ರಾಮರ್ ವಿತ್ ಲಿಟ್ರೇಚರ್ ಬರ್ತದ. ಮೂರನೇದು ಇನ್ನೊಂದು ನಾನು ಹೇಳ್ಕೊಡ್ತಾ ಇದ್ದೀನಿ, ಈಗ ತಾನು ಹೇಳ್ಕೊಟ್ಟೆ. ಅದೇನಪ್ಪಾ ಅಂತಂದ್ರೆ ಸೇಮ್ ಆಸ್ GPS ತರಾನೇ ಇರ್ತದ, ಬಟ್ ಕ್ವಶನ್ ಕ್ವಾಲಿಟಿ ಮಾತ್ರ ಎಕ್ದಮ್ ಹಾರ್ಡ್ ಇರ್ತದ. ಈ ಮೂರು ಪಾಸಿಬಿಲಿಟಿಗಳಿಗೆ ನೀವು ರೆಡಿ ಆಗಿದ್ರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, HS ನಿಮ್ದಾಗಲಿಕ್ಕೆ ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಐತರಿ ಸರ್? ಹಾಗಾದ್ರೆ ಗ್ರಾಮರ್ ಅಂತೂ ಕ್ವಶನ್ಸ್ಗಳು ಹೇಗೆ ಬರ್ತಾವ ಅನ್ನೋದು ನಮಗೀಗ ಒಂದು ಐಡಿಯಾ ಗೊತ್ತದ ರೀ. ಯಾಕಂತಂದ್ರೆ ನಾವು ಈಗಾಗಲೇ ಒಂದು ಎದಕ್ಕಪ್ಪ ಅಂತಂದ್ರೆ GPS ಗೋಸ್ಕರ ಓದ್ತಾ ಬಂದಿದ್ದೀವಿ ಸರ್. ಹಾಗಾದ್ರೆ ಲಿಟ್ರೇಚರ್ ಮೇಲೆ ಹೇಗೆ ತಿಳಿತಾನ ತರದ್ದು ಯಾವ ತರ ಆಗ್ಬೋದು ಸರ? ತಿಳಿತರಿ, ಡೆಫಿನೆಟ್ಲಿ ಅದ್ರ ಬಗ್ಗೆನೇ ನಾನೀಗ ಸದ್ಯ ನಿಮ್ ಜೊತೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ. ತಿಳಿತರಿ, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಹಾಗಾದ್ರೆ ಬನ್ನಿ, ನಾನು ನಿಮ್ಗೀಗ ಕೆಲವು ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. HS ಲಿಟ್ರೇಚರ್ ಮೇಲೆ ಕ್ವಶನ್ಸ್ಗಳು ಬಂದ್ರೆ ಯಾವ ರೀತಿ ಬರ್ತದ, ಅರ್ಥ ಆಯ್ತಾ? ಎಸ್, ಡೆಫಿನೆಟ್ಲಿ ಸರ್. ನೋಡಿ, ನಾವು ಈಗಾಗಲೇ GPS ಒಂದು ಪೇಪರ್ನ ನೋಡ್ಲಿಕ್ಕಂತ ಕೂತಾಗ ಅಥವಾ ಕ್ವಶನ್ ಪೇಪರ್ ನೋಡ್ಲಿಕ್ಕಂತ ಕೂತಾಗ ಅಲ್ಲಿ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಅಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ಬಂದಾವ, 2 ಮಾರ್ಕ್ಸ್ ಕ್ವಶನ್ಸ್ ಬಂದಾವ, 3 ಮಾರ್ಕ್ಸ್ ಕ್ವಶನ್ಸ್ ಬಂದಾವ, 4 ಮಾರ್ಕ್ಸ್ ಕ್ವಶನ್ಸ್ಗಳು ಬಂದಾವ. ಎಲ್ಲಿ? ಡಿಸ್ಕ್ರಿಪ್ಟಿವ್ ಆಫ್ ದ GPS. ಸೊ ಸೇಮ್ ಲೈಕ್ ದಟ್ ಇಲ್ಲೂ ನಿಮಗೆ ಕ್ವಶನ್ ಬಂದ್ರೆ ಬರ್ತಾವ. ಲಿಟ್ರೇಚರ್ ಮೇಲೆ ಬಂದ್ರೆ ಯಾವ ರೀತಿಯಾಗಿ ಬರ್ತಾವ? ಈ ರೀತಿಯಾಗಿ ಬರ್ತಾವ. ಸೊ ಬನ್ನಿ, ಮೊದಲನೇ ಪ್ರಶ್ನೆ ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಮೊದಲನೇ ಪ್ರಶ್ನೆ, ವಾಟ್ ಈಸ್ ಎ ಸಾನೆಟ್? ವಾಟ್ ಈಸ್ ಅ ಸಾನೆಟ್? ಬನ್ನಿ, ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೀವು 2 ನಿಮಿಷದಲ್ಲಿ ಆನ್ಸರ್ ಅನ್ನ ಕೊಡಬೇಕು. ಎಸ್, ಕಮ್ ಆನ್, ಜಸ್ಟ್ ಐ ಆಮ್ ಗಿವಿಂಗ್ ಯು 2 minutes. Are you ready? ವಾಟ್ ಈಸ್ ಅ ಸಾನೆಟ್, ಇದ್ರ ಮೇಲೆ ಆನ್ಸರ್ ಅನ್ನ ಕೊಡಿ. ಎಸ್, ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಆನ್ಸರ್ ಅನ್ನ ಟೈಪ್ ಮಾಡಿ, ಮರಿಬೇಡಿ. ಸೊ ಒಂದು 2 ಮಾರ್ಕ್ಸ್ ಅಂದ್ರೆ 2 ಲೈನ್ ಆದ್ರೂ ಬರಿಬೇಕ್ರಿ ಸುನೀತಾ ಪೂಜಾರಿ ಅವರೇ. ಸುನೀತಾ ಒಂದೊಂದು ಲೈನ್ನಾಗ ಏನ್ ಬರಿತಾ ಇದ್ದಾರೆ? ವಾಟ್ ಈಸ್ ಎ ಸಾನೆಟ್ ಅಂತ ತಂದಾಗ ಎಸ್, ಕಮ್ ಆನ್. ನೋಡಿ, ನಾನೀಗ ಸದ್ಯ ಇದು ಪ್ರೊಬ್ಯಾಬಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲಿಟ್ರೇಚರ್ ಮೇಲೇನು ಡಿಸ್ಕ್ರಿಪ್ಟಿವ್ ತೆಗೆದ್ರೆ ಯಾವ ತರ ಕ್ವಶನ್ ಅಂತ ಹೇಳಿ, ಆಯ್ತಾ? ಸೊ ನೀವು ಹಂಗಂತ ತಿಳ್ಕೊಂಡು ಸರ್ ಇದನ್ನ ನಮಗೆ ಡೈವರ್ಟ್ ಮಾಡತ್ತಾರ ಮೈಂಡ, ಇವರು HS ನಲ್ಲಿ ಲಿಟ್ರೇಚರ್ ಈ ರೀತಿ ಕೇಳ್ತಾರ ಅಂತೇಳಿ ಹುಡುಗರು ಕನ್ಫ್ಯೂಸ್ ಮಾಡತ್ತಾರ ಅಂತ ಹಂಗೆ ಇರಂಗಿಲ್ರಿ. ಒಂದೇನೋ ಒಂದು ಕಲಿಯುವಂಥ ಸಂದರ್ಭದಲ್ಲಿ ಹಿಂಗೂ ಬರುತ್ತ ಎದಕ್ಕೂ ಎಲ್ಲದಕ್ಕೂ ರೆಡಿ ಆಗಿರತ್ತ ಅನ್ನೋದು ತಪ್ಪ? ಎಸ್, ವೆರಿ. ಲಾಸ್ಟ್ 1 minute ಟೈಮ್ ಇದೆ ನೋಡಿ. ಕೆಲವೊಬ್ಬರಿಗೆ ನೋಡಿ, ಟೀಕೆ ಟಿಪ್ಪಣಿ ಮಾಡೋರಿಗೆ ನಾನೀಗ ಸದ್ಯ ಕೆಟ್ಟವನೇ ಕಾಣತ್ತೇನೆ. ಅವ್ರಿಗೆ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನಿಲ್ಲಿ ಪಾಪ ಮುಗ್ಧ ವಿದ್ಯಾರ್ಥಿಗಳು ಅದಾರಲ್ಲ, ಪಾಪ ತಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳಕತ್ತಾರಲ್ಲ, ಸಿಲೆಬಸ್ ಬಂದ ಮೇಲೆ ಡಿಸ್ಕ್ರಿಪ್ಟಿವ್ ಹೆಂಗಿರ್ತೈತೆ ನೋಡ್ಕೊಂಡು ಓದ್ತಾನಂತ ಆಗತ್ತಾರಲ್ಲ, ಅವ್ರಿಗೋಸ್ಕರ ಒಂದಿಟ್ಟು ಈಗಿದ್ಲೇನೆ ನಾನು ಚೇತಾವಣಿ ಕೊಡಲಿಕ್ಕೆ ಹೇಳ್ತಾ ಇದ್ದೇನೆ ಇಷ್ಟೇ. ನಾಳೆ ಇದೇ ಥರ ಬರಲಿ, ಬೇಕಾರೆ ಬಿಡಲಿ, ಓದಿದ್ದೇನು ಕೆಟ್ಟದಂತೂ ಆಗೋದಿಲ್ಲ. ಒಬ್ರೊಬ್ರು ಇರ್ತಾರೆ ಪುಣ್ಯಾತ್ಮಗಳು, ಸರ್ ಓದಿದ್ವಿ ರೀ, ಆಮೇಲೆ ಅದು ನೀವು ಬರಲಿಲ್ಲ ಅಂದ್ರೆ ರೀ
ವೇಸ್ಟ್ ಆಗ್ತೈತ್ರಿ ಅದು ಹಿಂಗೂ ಇರ್ತಾರ. ಇನ್ನು ಅವ್ರಿಗೋಸ್ಕರ ನಾನು ಏನು ಮಾಡ್ಲಿಕ್ಕೆ ಬರಲ್ಲ. ಎಸ್, ವೆರಿ ಗುಡ್. ಸೊ ಬನ್ನಿ ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರವನ್ನ ನಾವು ಬರ್ಲಿಕ್ಕೆ ಪ್ರಯತ್ನ ಪಡೋಣ. ಎಸ್, ವಾಟ್ ಈಸ್ ಅ ಸಾನೆಟ್? ಇದಕ್ಕೆ ಕರೆಕ್ಟ್ ಎಕ್ಸಾಮ್ದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ರೀತಿ ಆನ್ಸರ್ ಅಂತ ಬರೆದು ಅದಕ್ಕೆ ನಂಬರ್ ಅನ್ನ ಹಾಕಿ 1ನೋ 2ನೋ ಏನು ಅಂತ ಹೇಳಿ ನೋಡಿ. ಯಾವುದೇ ಒಂದು ಕ್ವಶನ್ಗೆ ನಾವು ಆನ್ಸರ್ ಬರಿಬೇಕಾದ್ರೆ ಕೆಲವು ಅಂಶಗಳು ಇರ್ತಾವ, ಅರ್ಥ ಐತರಿ? ಕೆಲವು ಅಂಶಗಳು ಇರ್ತಾವ. ಆ ಅಂಶಗಳನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ತಿಳಿತಾ? ಒಂದು ಲಿಟ್ರೇಚರ್ ಮೇಲೆ ಆನ್ಸರ್ ಅನ್ನ ಬರೆಯುವಾಗ ಯಾವ್ಯಾವ ಅಂಶಗಳು ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ಬೇಕಂತ ಇಷ್ಟಪಡ್ತಾ ಇದ್ದೀನಿ. ಸೊ ಮೊದಲು ಏನಪ್ಪಾ ಅಂತಂದ್ರೆ ನಿಮ್ಮ ವಾಕ್ಯದಲ್ಲಿ ಒಂದು ಪರ್ಫೆಕ್ಟ್ ಆದಂತ ಗ್ರಾಮರ್ ಇರಬೇಕು. ಎರಡನೇದು ಏನಪ್ಪಾ ಅಂತಂದ್ರೆ ಎಕ್ಸಾಕ್ಟ್ ವಕ್ಯಾಬ್ಗಳಿರ್ಬೇಕು, ಅರ್ಥ ಐತರಿ? ವಕ್ಯಾಬ್ ಇರಬೇಕು. ಅಂಡ್ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪಂಕ್ಚುಯೇಷನ್. ಇವು ಮೂರೂನು ಫಾಲೋ ಮಾಡಬೇಕು. ಅಂಡ್ ಎಲ್ಲದಕ್ಕಿಂತ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಜರ್ಗಾನ್, ತಿಳಿತರಿ? ಜರ್ಗಾನ್ ಅಥವಾ ಜನರ್ಗಳನ್ನ ಯೂಸ್ ಮಾಡಬೇಕು. ಜನರ್ ಅಂತಂತಂದ್ರೆ ಅಥವಾ ಕ್ಯಾಟಗರೀಸ್ ಅಂತಂದ್ರು ಬರ್ತದ. ಈಗ ನಾವೆಲ್ಲರೂ ಈ ಸಾನೆಟ್ ಮೇಲೆ ಕ್ವಶನ್ ಕೇಳಿದ ತಕ್ಷಣ ಸಡನ್ ಆಗಿನ ಸಾನೆಟ್ ಅಂದ್ರೆ ಏನಂತ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ವಿ. ಬಟ್ ಮೊದಲು ಸಾನೆಟ್ ಯಾವ ಜನರ್ನಲ್ಲಿ ಬರ್ತದ, ಯಾವ ಕ್ಯಾಟಗರಿನಲ್ಲಿ ಬರ್ತದ, ಸ್ಟಾರ್ಟ್ ಎಕ್ಸ್ಪ್ಲೇನಿಂಗ್ ಇಟ್ ಇನ್ ದ್ಯಾಟ್ ಫಾರ್ಮ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಐತರಿ? ಸರ್ ಪೇಡ್ ಕ್ಲಾಸ್ ಬಗ್ಗೆ ನಿಮ್ಗೆ ಏನೇ ಮಾಹಿತಿ ಇದ್ರು ನಾನು ಕೊನೆಗೆ ಹೇಳ್ತೇನೆ, ಅರ್ಥ ಆಯ್ತಾ? ತಿಳಿತಾನ ತರದು ಕೊನೆಗಿದೆ. ಅಲ್ಲಿ ಕೆಲವರು ನನ್ನ ನಂಬರು ಕಾಣ್ತಾ ಇದೆ. ನನ್ನ ನಂಬರ್ಗೆ ಐ ವಾಂಟ್ ಕ್ಲಾಸ್ ಅಂತ ನೀವು ವಾಟ್ಸಪ್ ಮಾಡಿದ್ರೆ ಸಾಕು, ಯು ವಿಲ್ ಗೆಟ್ ಎವ್ರಿ ಡೀಟೇಲ್ಸ್. ಈ ಸ್ಟ್ರಕ್ಚರ್ ಬಗ್ಗೆ ಎಲ್ಲದರ ಬಗ್ಗೆನೂ ನಾನು ಮಾತಾಡ್ತೇನೆ. ಬಟ್ ಕೊನೆವರೆಗೂ ಇರಿ, ನಾನು ಹೇಳ್ಕೊಡ್ತೇನೆ. ಎ ಸಾನೆಟ್ ಡೆಫಿನೆಟ್ಲಿ ಸರ್, ಎ ಸಾನೆಟ್ ಈಸ್ ಎ ಲಿರಿಕ್ ಪೋಯಮ್. ಇದು ಎದಕ್ಕೆ ಸಂಬಂಧಪಟ್ಟದ್ದಪ್ಪ ಅಂದ್ರೆ ಲಿರಿಕ್ ಪೋಯಮ್ಗೆ ಸಂಬಂಧಪಟ್ಟದ್ದು. ಇನ್ನು ಸ್ಟಾರ್ಟ್ ಮಾಡ್ರಿ ಏನಂತ, ಕನ್ಸಿಸ್ಟಿಂಗ್ ಆಫ್ 14 lines. 14 lines. Consisting of 14 lines. Full stop. Capital letter. It usually follows yake simple present tense. We are talking about the something which is in a positive way. It follows or usually follows a mixed, what is that? Rhyme scheme. Mixed rhyme scheme. And is commonly written in iambic pentameter. So this much is enough for 2 marks. So not more than this we need to write. Are you understanding me? So ಇದಕ್ಕಿಂತ ಜಾಸ್ತಿ ಏನು ಬರೋ ಅವಶ್ಯಕತೆ ಇಲ್ಲ. ಸೊ ನಾನು ಈ ಆನ್ಸರ್ದಲ್ಲಿ ಏನೇನು ಫಾಲೋ ಮಾಡಿದ್ದೀನಿ, ಯು ಹ್ಯಾವ್ ಟು ಅಬ್ಸರ್ವ್ ಥಿಂಗ್ಸ್. ಅವ್ರನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಅರ್ಥ ಐತ್ ನಾ ಥರದ್ದು? ಎಸ್, ನೋಡ್ತಾ ಇದ್ದೀರಾ? ಸೊ ಯಾವಾಗ ಈ ರೀತಿ ಬರೀತಿರೋ ಬರೆದ ಮೇಲೆ ಲಿರಿಕ್ ಪೋಯಮ್ ಅನ್ನು ಅಂಡರ್ಲೈನ್ ಮಾಡಿ, ಅರ್ಥ ಆಯ್ತಾ? 14 ಲೈನ್ಸ್ ಅನ್ನೋದನ್ನ ಅಂಡರ್ಲೈನ್ ಮಾಡಿ. ಆಮೇಲೆ ರೈಮ್ ಸ್ಕೀಮ್, ಮಿಕ್ಸ್ಡ್ ರೈಮ್ ಅನ್ನೋದನ್ನ ಅಂಡರ್ಲೈನ್ ಮಾಡಿ. ಅಂಡ್ ಕಾಮನ್ ರಿಟರ್ನ್ ಇನ್ ಇಯಾಂಬಿಕ್ ಪೆಂಟಾಮೀಟರ್ ಇದನ್ನ ಅಂಡರ್ಲೈನ್ ಮಾಡಿ. ಇಷ್ಟು ನೀವು ಪ್ರಾಪರ್ ಆಗಿ ಅಂಡರ್ಲೈನ್ ಮಾಡಿ ಬಂದಿದ್ರೆ ನಾಳೆ ಏನಾದ್ರು ಲಿಟ್ರೇಚರ್ ಮೇಲೆ ಈ ರೀತಿ 2 marks 3 marks 4 marks ಕ್ವಶನ್ಸ್ಗಳು ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಇಫ್ ಯು ಫಾಲೋ ದಿಸ್ ವೇ, then I would like to tell you that, oh my god, awesome. ಅರ್ಥ ಆಯ್ತಾ? ಎಸ್, ಬನ್ನಿ. Yes, definitely. Are you ready for the next question? ನೆಕ್ಸ್ಟ್ ಕ್ವಶನ್ ಬೇಕಂದ್ರೆ ಎಲ್ಲರೂ ಎಸ್ ಅಂತ ಟೈಪ್ ಮಾಡ್ಬೋದು. The English song developed by Henry Ward. Yes, definitely, Bhuvaneshwari. Yes, very good. Let's move to the next question. Definitely, sir. Definitely. Funny. Question number 2. From which
which language is word or is the word sonnet inverted comma complete derived. ಈ ಪ್ರಶ್ನೆಗೆ ಆನ್ಸರ್ ಅನ್ನ ಕೊಡಬೇಕಾಗಿ ವಿನಂತಿಗಳು. ಎಸ್, ಕಮ್ ಆನ್. ಐ ನೀಡ್ ಅ ಸಿಂಪಲ್ ಸೆಂಟೆನ್ಸ್. ಐ ನೀಡ್ ಅ necessary sentence. I need a structure of the sentence. I need the complexity of conjunction, preposition, punctuation, which will deliver your positive attitude, positive confidence, positive character, positive personality through the answer. ಆ ಆನ್ಸರ್ ಅನ್ನ ಇವೆಲ್ಲವನ್ನ ಒಳಗೊಂಡಿರಬೇಕು. ಯಾರು ಇದನ್ನೆಲ್ಲ ಒಳಗೊಂಡಿರ್ತಾರೋ ಅವರಿದ್ದ ಆನ್ಸರ್ಗೆ ಅತಿ ಉತ್ತಮವಾದ ಅಂಕಗಳು ಬರ್ತಾವ. ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. ಈ ಕ್ವಶನ್ಗೆ ಆನ್ಸರ್ ಹೆಂಗ್ ಸ್ಟಾರ್ಟ್ ಆಗುತ್ತಾ? ಒಬ್ರೊಬ್ರು ವೀಣಾ ಅನ್ನೋರು ಜಸ್ಟ್ ಹಂಗ ಹೇಳ್ತಾ ಇದ್ದಾರೆ ನೋಡಿ. ಅವ್ರು ಏನು, ಇಲ್ಲೊಂದು ಮಾತು ಹೇಳ್ತಾನೆ ಕೇಳಿ, ಏನನ್ನ ಅವ್ರು ಕೇಳಿದಾರೋ ಅದನ್ನೇ ತಗೊಂಡು ಸ್ಟಾರ್ಟ್ ಮಾಡಿ. ವೆರಿ ಗುಡ್ ಸವಿತಾ ಬಿರಾದರ್, ವೆರಿ ಗುಡ್ ಜ್ಯೋತಿ ಮ್ಯಾಮ್. ಎಸ್, ಬನ್ನಿ. ಹಂಗಾರೆ ಅವ್ರು ಏನ್ ಕೇಳಿದ್ದಾರೆ? ವರ್ಡ್ ಕೇಳಿದಾರಲ್ಲ, ಹಂಗಾರೆ ನಾನು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೇನೆ. ದ ವರ್ಡ್ ಸಾನೆಟ್ ಅಂತ ತಗೊಳ್ಳಿ. ಅವ್ರು ಅದನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಅದನ್ನ ನಾನು ಇನ್ವರ್ಟೆಡ್ ಕಾಮಾದಲ್ಲಿ ಹಾಕ್ತೇನೆ. ಅರ್ಥ ಆಯ್ತು ರೀ? ದ ವರ್ಡ್ ಸಾನೆಟ್ ಈಸ್ ಡಿರೈವ್ಡ್ ಫ್ರಮ್ the word sonnet is derived from the Italian ಅಂದ್ರೆ ಕ್ಯಾಪಿಟಲ್ ತಗೋತೀವಿ ನಾವು. Italian ಪ್ರಾಪರ್ ಅಡ್ಜೆಕ್ಟಿವ್ ಇದೆ. Italian word ಯಾವ ವರ್ಡ್ ಅದು? Sonetto. Italian word sonetto. We can write single and also sonetto, meaning a little sound, meaning a little sound or little song. ಸೊ ಈ ರೀತಿ ಬರ್ದಿದ್ರೆ ಸಾಕು. ಅರ್ಥ ಆಯ್ತಾನ ಥರದ್ದು? ಸೊ ಇದಕ್ಕೆ ನೀವೇನ್ ಮಾಡ್ಬೋದು? ಅಂಡರ್ಲೈನ್ ಮಾಡ್ಬೋದು. ಏನು? ದ ವರ್ಡ್ ಸಾನೆಟ್ ಇಸ್ ಡಿರೈವ್ಡ್ ಫ್ರಮ್ ದ ಇಟಾಲಿಯನ್ ವರ್ಡ್ ಸಾನೆಟ್ಟೋ, ಮೀನಿಂಗ್ ಅ ಲಿಟಲ್ ಸೌಂಡ್ ಆರ್ ಲಿಟಲ್ ಸಾಂಗ್. ಇದನ್ನ ನೀವು ಮಾಡಿದ್ರೆ ಬಹಳ ಅಂದ್ರೆ ಬಹಳ ಅತ್ಯುತ್ತಮವಾದಂತ ಪ್ರಶ್ನೆ ಆಗುತ್ತೆ. ಎಸ್. ಈಗ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಈ ಪ್ರಶ್ನೆಯನ್ನ ಲಾಸ್ಟ್ ಬಾರಿ ಒಂದು ಯಾವ್ದಪ್ಪ ಅಂತಂದ್ರೆ MCQ ಆಧಾರಿತ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಬಂದದ. ಮೂರನೇ ಪ್ರಶ್ನೆ. ಎಸ್, ಡೆಫಿನೆಟ್ಲಿ. ಹೂ introduced the sonnet into English literature. Yes. Come on, my dear champions. Let's see how can you write. Thank you, Shaukat sir. Yes. I want 2 marks answer.
I don't want you have to write in a single word. If you are expressing yourself regarding the question answer, it would be the big mistake. It would be the big mistake. Please try to understand that. ಚಾಂದ್ ಬಾಯಿ ಅವರೇ, ನಿಮ್ಮ ಇಂಗ್ಲಿಷ್ ತುಂಬಾ ತುಂಬಾ ಚೆನ್ನಾಗಿದೆ, ಇಲ್ಲ ಅಂತ ಇಲ್ಲ, ಬಟ್ ಸ್ವಲ್ಪ ಮಿಸ್ಟೇಕ್ ಇದೆ. ಈಗ ನೋಡ್ರಿ, ಇವೆಲ್ಲ ಕ್ವಶನ್ ಓದೋದ್ನೇ ನಿಮ್ಗೆ ಎಷ್ಟು ಗ್ರಾಮರ್ ಬರ್ತೈತೆ ಅನ್ನೋದು ಗೊತ್ತಾಗತೈತಿ. ಇಲ್ಲಿ ನಿಮ್ಮದು ಸ್ವಲ್ಪ ಹೆಂಗದ ಅಂದ್ರೆ ಮೈಂಡ, ನಾನಿಲ್ಲಿ ಕೆಲವೊಬ್ಬರ ಆನ್ಸರ್ಗಳನ್ನ ಕ್ಯಾಚ್ ಮಾಡಾಕತ್ತೇನೆ. ಓಕೆ. ಫಸ್ಟ್ ನಾನೇನ್ ಮಾಡ್ತೀನಿ, ಈ ಪ್ರಶ್ನೆಗೆ ಉತ್ತರವನ್ನ ಬರಿತೀನಿ. ಆಮೇಲೆ ಅವರ ಆನ್ಸರ್ಗಳನ್ನ ತಗೋತೀನಿ ನಾನು. ಬನ್ನಿ, ಲೆಟ್ಸ್ ಹ್ಯಾವ್ an answer for this question. Who introduced the sonnet into English literature? ನೋಡಿ, ಸಾಮಾನ್ಯವಾಗಿ ಎಲ್ಲರೂ ಕೇಳ್ರಿ, ಸಾಕಿನ್ ಇಲ್ಲಿ ನೋಡ್ರಿ. ಈಗ ಸದ್ಯ ನೀವೇ ವಿಚಾರ ಮಾಡ್ರಿ, ಹೂ ಇಸ್ ದ್ಯಾಟ್ ಅಂತ ಕೇಳಿದ್ರು ಅಂತಂದ್ರ ತಿಳಿತಾರೆ. ಹೂ ಇಸ್ ದ್ಯಾಟ್ ಅಂತ ಕೇಳಿದ್ರೆ ದಟ್ ಈಸ್ ಮೈ ಫ್ರೆಂಡ್ ಅಂತ ಅಥವಾ ಹೂ ಇಸ್ ದಿಸ್ ಅಂತ ಕೇಳಿದ್ರೆ, ಅಥವಾ ಹೂ ಇಸ್ ದ್ಯಾಟ್ ಅಥವಾ ಹೂ ಇಸ್, ಹಿಂಗ್ ನಾವು ದೂರ ಇದ್ದಾಗ ಅಥವಾ ನಮ್ಗೆ ಅವ್ರ ಏನ್ ಸಂಬಂಧ ಇಲ್ಲದಾಗ, ರೆಸ್ಪೆಕ್ಟ್ ಏನ್ ಕೊಡೋದಿಲ್ಲಾಗ ಹೂ ಇಸ್ ದ್ಯಾಟ್ ಅಂತ ಹಿಂಗ ಏನ್ರ ಅಂತ ಅನ್ಕೋತ ಹೋಗ್ತೀವಿ. ಇಲ್ಲಿ ನೋಡ್ರಿ, ಹೂ ಅಂತಂದ್ರೆ ಇಲ್ಲೊಂದು ಪ್ರೊನೌನ್ ಬಂದ್ಬಿಟ್ಟದ. ಹೂ ಅನ್ನೋದು ಇದಕ್ಕೆ ಸಬ್ಜೆಕ್ಟಿವ್ ಪ್ರೊನೌನ್ ಅಂತ ಕರೀತಾರ, ವಿಚ್ ಇಸ್ ಇನ್ WH ಫಾರ್ಮ್. ಹೂ ಇಂಟ್ರೊಡ್ಯೂಸ್ ದ ಸಾನೆಟ್ ಇನ್ ಟು ಇಂಗ್ಲಿಷ್ ಲಿಟರೇಚರ್ ಜಾಗದಾಗ ಆ ಹೂ ಅನ್ನ ತಿಳಿತಾರಿ. ಉದಾಹರಣೆ ನೋಡಿ, ಐ ಲೈಕ್ ರಾಜು ಲೈಕ್ಸ್ ಮ್ಯಾಂಗೋ ಅಂತದ. ಯಾರು ಮ್ಯಾಂಗೋನ ಇಷ್ಟಪಡ್ತಾರ ಅಂತ ಕೇಳಿದಾಗ ನೀವ್ ಏನ್ ಮಾಡ್ತೀರಿ, ರಾಜುನ ತೆಗೆದಲ್ಲ ಹೂ ಹಚ್ಬಿಡ್ತೀರಿ. ಹೂ ಲೈಕ್ಸ್ ಮ್ಯಾಂಗೋ ಅಂತ. ಹಂಗಾರ ಪ್ರಶ್ನೆ ಹೂ ಲೈಕ್ಸ್ ಮ್ಯಾಂಗೋ ಬಂದಾಗ ಅದಕ್ಕೆ ಉತ್ತರ ಬರೀತ್ನ್ಯಾಗ ಏನಾರ ಯಾಕೆ ಬರ್ಕೋತ ಹೋಗ್ತೀರಿ, ಆ ಹೂ ತೆಗೆದು ರಾಜುನ ಹಚ್ಬಿಡ್ರಿ, ಮುಗೋದೈತು. ಹಂಗಾರೆ ಇಲ್ಲೂ ಹಂಗದ. ಹೂ ಇಂಟ್ರೊಡ್ಯೂಸ್ಡ್ ದ ಸಾನೆಟ್ ಇನ್ ಟು ಇಂಗ್ಲಿಷ್ ಲಿಟರೇಚರ್ ಅಂತಂದಾಗ ನೀವೇನ್ ಮಾಡ್ರಿ, ಥಾಮಸ್, ಲುಕ್ ಎಟ್ ದೇರ್, ಥಾಮಸ್ ಅಂತ ಮೊದಲು ತಗೊಳ್ರಿ, ಅರ್ಥ ಆಯ್ತಾ? ಥಾಮಸ್ ವ್ಯಾಟ್, ಅರ್ಥ ಆಯ್ತರಿ? ಇವ್ರನ್ನ ನಾವು ಇನ್ನೊಂದ್ ಸ್ವಲ್ಪ ಬೇರೆ ರೆಸ್ಪೆಕ್ಟ್ಫುಲಿಯಾಗಿ ಒಂದು ವರ್ಡ್ ಅನ್ನ ತಗೊಂಡು ಹೇಳ್ಕೊಡ್ತೀವಿ. ಅದೇನಪ್ಪಾ ಅಂತಂದ್ರೆ ಲುಕ್ ಎಟ್ ದೇರ್, ಅದೇನಂತಂದ್ರೆ ಸರ್ ಥಾಮಸ್ ವ್ಯಾಟ್, ಅರ್ಥ ಐತರಿ? ಸರ್ ಥಾಮಸ್ ವ್ಯಾಟ್ ಹೂ ಜಗದಾಗ ಬರೆದ್ಬಿಟ್ಟು ಡೈರೆಕ್ಟ್ಲಿ ನೀವು ತಗೊಂಡ್ಬಿಡ್ರಿ. ಏನಪ್ಪಾ ಅಂತಂದ್ರೆ ಇಂಟ್ರೊಡ್ಯೂಸ್ಡ್ ಐತರಿ, ಇಂಟ್ರೊಡ್ಯೂಸ್ಡ್ ಏನನ್ನ, ದ ಸಾನೆಟ್ ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಓಕೆ ಸರ್, ಓಕೆ. ದ ಸಾನೆಟ್ ಎಲ್ಲಿ, ಇಂಟು ಇಂಗ್ಲಿಷ್ ಲಿಟ್ರೇಚರ್, ಅರ್ಥ ಐತ್ ಅಂತದ್ದು, ಇಂಗ್ಲಿಷ್ ಲಿಟ್ರೇಚರ್. ಇಷ್ಟು ಇದಕ್ಕೆ ಉತ್ತರ ಬರೆದ್ರೆ ಸಾಕು. ಬಟ್ ನಾವು ಲಿಟ್ರೇಚರ್ನ ನಮ್ಮ ರೈಟಿಂಗ್ ಸ್ಕಿಲ್ ನಲ್ಲಿ ತೋರಿಸ್ತಾ ಇರುವಂತ ಸಂದರ್ಭದಲ್ಲಿ ಅವಾಗ ಇನ್ನೊಂದ್ ಸ್ವಲ್ಪ ಒಬ್ಬರು ವರ್ಡ್ ಅನ್ನ ತಗೋತೀವಿ ನಾವು. ಯಾರವರು? ಹೆನ್ರಿ ಹವರ್ಡ್, ಕಾಮಾ, ನಾಟ್ ಮಾಮಾ, ಅರ್ಲ್ ಆಫ್ ಸುರೇ, ಹೆನ್ರಿ ಹವರ್ಡ್, ಅರ್ಲ್ ಆಫ್ ಸುರೇ, ಫರ್ದರ್ ಹೆಚ್ಚಿನ, ಇನ್ನೂ ಹೆಚ್ಚಿನ, ಅರ್ಥ ಐತರಿ? ಫರ್ದರ್ ಡೆವಲಪ್ಡ್ ಇಟ್ ಅಂತ ಬರೆದ್ರೆ ಸಾಕು, ಅರ್ಥ ಐತರಿ? ಸರ್ ಥಾಮಸ್ ವ್ಯಾಟ್ ಇಂಟ್ರೊಡ್ಯೂಸ್ ದ ಸಾನೆಟ್ ಇನ್ ಟು ಇಂಗ್ಲಿಷ್ ಲಿಟ್ರೇಚರ್, ಹೆನ್ರಿ ಹವರ್ಡ್ ಅರ್ಲ್ ಆಫ್ ಸುರೇ ಫರ್ದರ್ ಡೆವಲಪ್ಡ್ ಇಟ್ ಅಂತಂದ್ರೆ ಸಾಕು, ಅರ್ಥ ಆಯ್ತಾ? ಸೊ ಹಂಗಾದ್ರೆ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಹೆಂಗ್ ಬರಿಬೇಕು ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ, ಗ್ರಾಮೆಟಿಕಲ್ ಆಗನು ಕೂಡ, ಅಂಡ್ ಸಮ್ ವಾಟ್ ದ ಕಂಟೆಂಟ್ ಆಲ್ಸೋ. ಓಕೆ, ಇಲ್ಲಿ
ನಾನು ಮಂಜುಳಾ ಆರ್ ನಾಯಕ್ ಅಂತ 7963ನೇ ವಿದ್ಯಾರ್ಥಿ ಅವರು ನಮ್ಮಲ್ಲಿ. ಸೊ ಅವ್ರ ಬಗ್ಗೆನ ಒಂದು ಹೇಳ್ತಾ ಇದೆ ನೋಡಿ, ಏನಂತ ನೋಡಿ. ದ ಸಾನೆಟ್ ಇಂಟ್ರೊಡ್ಯೂಸ್ಡ್ ಅಂತ ಬಂತು. ದಯವಿಟ್ಟು ಮಂಜುಳಾ ಅಂತ ಯಾರಿದಾರ ಅವ್ರು ತಪ್ಪು ತಗೋಬೇಡ್ರಿ. ಓಕೆ, ನಾನು ನಿಮ್ದೆ ತಗೊಂಡ್ ಹೇಳ್ತಾ ಇದ್ದೇನೆ ನೋಡ್ರಿ. ದ ಸಾನೆಟ್ ಇಂಟ್ರೊಡ್ಯೂಸ್ಡ್ ಇನ್ ಇಂಗ್ಲಿಷ್ ಲಿಟರೇಚರ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಅಂತ ಬಂದ್ರು. ಇಲ್ಲಿ ಬರಿತಾ ಇರುವಂತ ವಾಕ್ಯ ಆಕ್ಟಿವ್ ವಾಯ್ಸ್ ನಾಗ ಬರಿ ಆಗತ್ತಾರ. ಇಲ್ಲಿ ಮುಂದೆ ಅವರ ಗುಣಧರ್ಮ, ಈ ವಾಕ್ಯದ ಗುಣಧರ್ಮ ಏನಂತ ಬರಿಲಿಕ್ಕೆ ಹೋಗಿದ್ರು, ಪ್ಯಾಸಿವ್ ವಾಯ್ಸ್ ಬರ್ಯಾಕ್ ಹೋಗಿದ್ರು. ಯಾಕಂತಂದ್ರೆ ಇವರಿಂದ ಇದು ಆಗೈತಿ ಅಂತ ಅವ್ರಿಗೆ ಅದು ಗೊತ್ತದ ಕನ್ನಡದಾಗ, ಬಟ್ ಅದನ್ನ ಇಂಗ್ಲಿಷ್ನಾಗ ಬರ್ಯಾಕ್ ಹೋದ ತಕ್ಷಣ ಆಕ್ಟಿವ್ ವಾಯ್ಸ್ನಾಗ ಬರೆದು ಬಿಟ್ರು. ಯಾಕ? ಅಲ್ಲಮ್ಮ, ಬರೆಯಬೇಕಾಗಿರುವಾಗ ವ್ಯಕ್ತಿಯನ್ನ ಮುಂದೆ ತಗೊಂಡ್ರೆ ಆಕ್ಟಿವ್ ವಾಯ್ಸ್. ನಾನು ಅದಕ್ಕೆ ವ್ಯಕ್ತಿಯನ್ನ ತಗೊಂಡಿದ್ದೆ. ಸರ್ ಥಾಮಸ್ ವ್ಯಾಟ್ ಇಂಟ್ರೊಡ್ಯೂಸ್ಡ್ ದ ಸಾನೆಟ್ ಇಂಟು ಇಂಗ್ಲಿಷ್ ಲಿಟರೇಚರ್. ಇಲ್ಲಿ ನನಗ ಯಾರು ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಐತಿ, ಅದಕ್ಕೆ ನಾ ಅವ್ರನ್ನ ಮುಂದೆ ತಗೊಂಡೆ. ಅದೇ ಕೊನೆಯ ಪ್ರಶ್ನೆದಲ್ಲಿ ಏನಿದೆ ನೋಡ್ರಿ, ಅ ಸಾನೆಟ್ ಇಸ್ ಅ ಲಿರಿಕ್ ಪೋಯಮ್ ಕನ್ಸಿಸ್ಟಿಂಗ್ ಆಫ್ 14 ಲೈನ್ಸ್. ಇಟ್ ಯೂಶುವಲಿ ಫಾಲೋಸ್. ಹಂಗಾರೆ ಇಲ್ಲಿ ಏನ್ ತಗೊಂಡ್ಬಿಟ್ಟಿದ್ದೀನಿ, ಆ ಸಾನೆಟ್ ಅನ್ನು ಇಂಪಾರ್ಟೆಂಟ್ ತಗೊಂಡಿದ್ದೇನೆ. ಹಂಗ ಇಲ್ಲಿ ನೋಡಿ, ದ ವರ್ಡ್ ಸಾನೆಟ್ ಇಸ್ ಡಿರೈವ್ಡ್. ಇದು ಏನಾಯ್ತು? ಪ್ಯಾಸಿವ್ ಐತ್ರಿ ಇದು. ಯಾಕ? ಬಿಕಾಸ್ ಐ ಡೋಂಟ್ ವಾಂಟ್ ಹಿಯರ್ active voice sentence. I want passive sentence because I am talking about the sonnet which is in objective form. ಸೊ ಅದೇ ರೀತಿಯಲ್ಲಿ ಸರ್ ಥಾಮಸ್ ವ್ಯಾಟ್ ಅನ್ನೋದು ಇಂಪಾರ್ಟೆಂಟ್ ಇದ್ದಾಗ ಆಕ್ಟಿವ್ ಆಯ್ತು. ಬಟ್ ಇಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಮೇಡಮ್ ಅವರು, ಸಾನೆಟ್ ಅನ್ನೇ ಇಂಪಾರ್ಟೆಂಟ್ ಅಂತ ಹೇಳಿ ಬರ್ಲಿಕ್ಕೆ ಹೋಗಿದ್ದಾರೆ, ಬಟ್ ಆಕ್ಟಿವ್ ವಾಯ್ಸ್ ಪ್ಯಾಸಿವ್. ಹಂಗಾರೆ ಇದಕ್ಕೆ ಏನ್ ಪ್ರಾಬ್ಲಮ್ ಅಂತಂದ್ರೆ, ವ್ಯಾಕರಣವನ್ನ ಓದುವಾಗ ವ್ಯಾಕರಣ ತರ ಓದಾಕತ್ತೀವಿ, ವ್ಯಾಕರಣವನ್ನ ಓದಿ ಬಿಟ್ಟು ಕೂಡಲೇ MCQ ನಾಗ ಬಂದಾಗ ಮತ್ ವ್ಯಾಕರಣ ನೆನಪು ಮಾಡ್ಕೊಳ್ಳೋದು ಬಿಟ್ಟ ಬೇರೆ ಆ 4 ಆಪ್ಷನ್ ಹುಡುಕುದು ಮಾಡಾಕತ್ತೀವಿ. ಆದ್ರೆ ಯಾವಾಗ ಡಿಸ್ಕ್ರಿಪ್ಟಿವ್ ಬರುತ್ತೋ ವ್ಯಾಕರಣ ಢಮ್ಮ, MCQದಾಗಿರುವಂತ ಅಕ್ಯುರೇಸಿನು ಢಮ್ಮ, ಎರಡು ಹೋಗ್ತಾವ. ತಲೆಯಾಗ ಒಟ್ಟ ಒಂದ ಉಳಿದು ಬಿಡ್ತೈತಿ. ಅದೇನಂತಂದ್ರೆ ಟಾಪಿಕ್ ಬಗ್ಗೆ. ಸರ್ ನನಗೆ ಸಾನೆಟ್ ಬಗ್ಗೆನೂ ಗೊತ್ತೈತಿ, ಸಾನೆಟ್ನಾಗ ಎಷ್ಟು ಲೈನ್ ಇರ್ತಾವ ಅನ್ನೋದು ಗೊತ್ತೈತಿ, ಅಲ್ಲಿ ಎಂಬಿಕ್ ಪೆಂಟಮೆಟರು ರೈಮ್ ಸ್ಕೀಮು ಏನು ಎಲ್ಲ ಗೊತ್ತದ. ಬಟ್ ವ್ಯಾಕರಣ ಬರವಣಿಗೆಯಲ್ಲಿರುವಂತ ಹಿಡಿತ ಎರಡೂ ಹೋಗ್ಬಿಟ್ಟು ಕೂಡಲೇನ ಆಟೋಮೆಟಿಕಲಿ ಗೊತ್ತಿರುವಂತಹದ್ದೇ ತಪ್ಪಾಗ್ಬಿಡ್ತದ. ಹಾಗಾದ್ರೆ ಇವೆಲ್ಲವನ್ನ ಒಂದು ಕಡೆ ಮಾಡ್ಕೊಂಡ್ ಬರ್ಲಿಕ್ಕೆ ಒಂದು ಒಳ್ಳೆ ಸಲಹೆ, ಒಂದು ಒಳ್ಳೆ ಪ್ರಾಕ್ಟೀಸು, ಒಂದು ಒಳ್ಳೆ ತರಬೇತಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತು ನಾ ಹೇಳ್ತಾರದು? ಇದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು. So when I'm talking with you in English language, don't think like that. I'm just talking with you. No, not at all. I'm thinking in Kannada and I'm talking with you in English. So then my ideas are developing, and what should I teach? What should I tell? Next, I'm thinking also. So simultaneously ಇವೆಲ್ಲವೂ ನಡೆದಿರ್ತಾವ. ಅರ್ಥ ಐತರಿ? ಸೊ ಅದನ್ನ ನಾನೇನು ಹೇಳ್ತಾ ಇದ್ದೆ ನಿಮಗೆ, ನಾವು ಮಾಡ್ತಾ ಬರಬೇಕು. ತಿಳಿತರಿ? ಸೊ ಹಾಗಾದ್ರೆ ನಾನು ಇಷ್ಟೊತ್ತಾಗ ಹೇಳಿರುವಂತ ಟಿಪ್ಸು ನಿಮಗೆ ನಿಜವಾಗಿಲ್ಲೂ ಮನವರಿಕೆ ಆಗಿದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು, ಈ ಕ್ಲಾಸನ್ನು ಲೈಕ್ ಮಾಡ್ಬೋದು. ಎಸ್, ವೆರಿ ವೆರಿ इंपॉर्टेंट, वेरी इंपॉर्टेंट. आज का बात क्या है हमको मालूम नहीं है, कल क्या हो सकता है वो भी हमको मालूम नहीं है, लेकिन जरूरत है कल क्या होगा उस हिसाब से कदम रखते जाने का. ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ಇವತ್ತಿನ ಹೆಜ್ಜೆಗಳನ್ನು ಇಟ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟ್ ಅದ. ತುಂಬಾ ಜನ ತಿಳಿತರಿ, ತುಂಬಾ ಜನ ಏನ್ ವಿಚಾರ ಮಾಡ್ತಾರೆ, ಸರ್ ಇನ್ನು ಸಿಲೆಬಸ್ ಬಂದಿಲ್ರಿ ನಾಳೆ ನೋಡೋಣ ತಗೋರಿ ಅಂತ ವಿಚಾರ ಮಾಡತ್ತಾರ. ಬಟ್ ಬೇಡ, ಈ ಕಡೆ ಆ ಕಡೆ ಎರಡೂ ವಿಚಾರ ಮಾಡ್ಕೋತನ ಈಗ ಓದಾಕ್ ಚಾಲೋ ಮಾಡೋನು. ಏನ್ ಕಲ್ತ್ರಿ ಏನ್ ತಪ್ಪೈತ್ರಿಪ್ಪ? ಕಲ್ತ್ರಿ ಏನ್ ತಪ್ಪೈತಿ? ಏನು ತಪ್ಪಿಲ್ಲ. ಅಟ್ಲೀಸ್ಟ್ ನಾಳೆ ಹೇಳಲಿಕ್ಕೆ ಯೂಸ್ ಆಗುತ್ತಲ್ಲ. ಎಸ್, ಬನ್ನಿ. ಓಕೆ, ಬನ್ನಿ. ಕ್ವಶನ್ ನಂಬರ್ 4. ನೇಮ್ ದ two major types of sonnet. Name the two major types of sonnets. Yes, come on dear student.
ಈ ವಾಕ್ಯವನ್ನ ಹೆಂಗ್ ಬಿಗಿನ್ ಮಾಡ್ತೀರಿ? ರಮ್ಯಾ, ಈಗ ನೀನೇನು ಉತ್ತರ ಬರ್ದಿಲ್ಲಮ್ಮ, ಇದು ಎಲ್ಲರಿಗೂ ಗೊತ್ತೈತಿ. ಆ ಹಾಲ್ನಾಗ, ಆ ಬ್ಲಾಕ್ನಾಗ ನೀವು ಒಂದು 40 ಜನ ಏನಿದಿರಲ್ಲ, ನಿಮ್ದು ಎಲ್ಲಾರ್ದು ಪೇಪರ್ ಒಬ್ಬ ಚೆಕ್ ಮಾಡ್ತಿರ್ತಾನ. ಆ ಎಕ್ಸಾಮ್ನಲ್ಲಿ ಆ ಚೆಕ್ ಮಾಡುವಂಥ ವ್ಯಕ್ತಿಗೆ ನೀ ಇಂಪ್ರೆಸ್ ಮಾಡ್ಬೇಕಾದ್ರೆ ಹೆಂಗ್ ಸ್ಟಾರ್ಟ್ ಮಾಡ್ತಿ, ನೀ ಹೆಂಗ್ ಎಂಡ್ ಮಾಡ್ತಿ, ಅದು ಭಾಳ ಇಂಪಾರ್ಟೆಂಟ್ ಇರ್ತದ. वेरी गुड. वहां पे देखिए शौकत, जिस शौक से वो लिख रहे हैं यकीन से बोल सकते हैं एक ना एक दिन सरताज बन सकता है. वेरी गुड सैयद, वेरी गुड मंजुला, शिल्पा, शिल्पा के, शिल्पा, ವೆರಿ ಗುಡ್ ಸರ್, ವೆರಿ ಗುಡ್. ಅವ ಏನ್ ಕೇಳಲ್ಲ ಅದ್ರದಿಂದನೂ ಸ್ಟಾರ್ಟ್ ಮಾಡ್ರಿ. ಯಾಕೆ ನಾವು ಸುಮ್ಮನೆ ಫಾಲ್ತುಗಿರಿ ಮಾಡೋದಲ್ಲೇ? ಏನಾರ ಮಾಡಂಗಿಲ್ಲ. ಅಲ್ಲಿ ಏನ್ ಕ್ವಶನ್ ಕೇಳೋದನ್ನ ಅಷ್ಟೇ ಹೇಳುದ್ರಿ, ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ. ಹಾ, ಆನ್ಸರ್ ಪದ್ಧತಿ ಇಟ್ಕೋರಿ, ಆನ್ಸರ್ ಅಂತ ಬರ್ದಿರ್ಬೇಕಲ್ಲ ನೀವು, ತಿಳಿತಾ? ಹಾ, ದ ಟು ಮೇಜರ್ ಟೈಪ್ಸ್ ಆಫ್ sonnets are number 1 Petrarchan, yes, definitely sir, Petrarchan or Italian sonnet. Number 2 Shakespearean ಅಥವಾ ಪೆಟ್ರಾರ್ಕಿಯನ್ ಅಂತಂದ್ರು ಬರ್ತೈತೆ. ಅದನ್ನ ಇದ್ದರಿ Shakespearean or English sonnet. ಇನ್ನೊಂದು ಬರ್ತದ, ಅದನ್ನ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಹಮ್ಮಾರೆ ಕಿಲ್ಲಿ, ಎಸ್. ಈ ಕ್ವಶನ್ ಭಾಳ ಬರ್ಬೋದು ನೋಡ್ರಿ. ಅಕಸ್ಮಾತ್ ಏನಾರ ಇಫ್ ಲಿಟ್ರೇಚರ್ ಏನಾರ ಡಿಸ್ಕ್ರಿಪ್ಟಿವ್ ಆಯ್ತಪ್ಪ ಅಂದ್ರೆ ಈ ಕ್ವಶನ್ ಬಂದ್ರೆ ಬರ್ತದ. ನಾನು ಇಟ್ಟೊತ್ತಕ ಹೇಳಿದ ಕ್ವಶನ್ ಬರ್ತಾವ ಇಲ್ಲ ಗೊತ್ತಿಲ್ಲ. ಮತ್ತು ನಾನು ಇನ್ನೊಂದು ಹೇಳ್ತೇನೆ ನಿಮ್ಗೆ, ಯಾವಾಗಲೂ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವುದೇ ಹೊಸ ಪದ್ಧತಿಯನ್ನ ಮಕ್ಕಳ ಮುಂದೆ, ವಿದ್ಯಾರ್ಥಿಗಳ ಮುಂದೆ, ಅಭ್ಯರ್ಥಿಗಳ ಮುಂದೆ ಪರಿಚಯಿಸಿದಾಗ ಮೊದಲ ವರ್ಷದಲ್ಲಿ ಬರುವಂತ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಈಸಿ ಇರ್ತದ. ತಿಳಿತರಿ, ಅವ್ರು ಸ್ವಲ್ಪ ಡೋಸ್ ಕೊಡ್ತಿರ್ತಾರೆ. ಈಗ ಸದ್ಯ ಫಸ್ಟ್ ಟೈಮ್ ಐತಿ, ಸ್ವಲ್ಪ ಈಸಿ ತಗೊಂಡು ಅಂತ. ಆಗಾರ ಈ ತರ ಈಸಿ ಬಂದಾಗ ನೀವು ಬಿಸಿ ಮಾಡ್ಕೊಂಡ್ಬಿಟ್ರೆ ಈಗಲೇ ಡೆಫಿನೆಟ್ಲಿ ಹೇಳ್ತೀನಿ, ನಿಮ್ಮ ಜಾಬ್ ನಿಮ್ಮದೇ ಆಗಿ ಬಂದ್ಬಿಡುತ್ತ ಈಸಿಯಾಗಿ. ಅರ್ಥ ಆಯ್ತರಿ? ಎಸ್, ಬನ್ನಿ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದೆ. ಈ ಪ್ರಶ್ನೆ ಡೆಫಿನೆಟ್ಲಿ ಹೇಳ್ತೀನಿ, ಡಿಸ್ಕ್ರಿಪ್ಟಿವ್ ಏನಾರ ಆಯ್ತಪ್ಪ ಅಂತಂದ್ರೆ ಲಿಟ್ರೇಚರ್ದ ಮೇಲೆ ಈ ಪ್ರಶ್ನೆ ಬಂದೇ ಬರ್ತದ. ಅರ್ಥ ಆಯ್ತರಿ? ಹಾ, ವಾಟ್ ಈಸ್ ಎ ಉಲ್ಟಾ ಇನ್ ಎ ಸಾನೆಟ್? ಯಾವುದೋ ಒಂದು ಸಾನೆಟ್ ನಾನು ತಗೊಂಡೋದಾಗ ಅದರಲ್ಲಿ ಬರುವಂತ ಉಲ್ಟಾ ಅಂದ್ರೆ ಏನು ಅಂತ ಕ್ವಶನ್ ಕೇಳ್ತಾರ.
Yes, come on. Very good, Ambika Talwar avare. Very good, Ambika. Ambika, super answer. Shilpa, very good. ನಾನಿಲ್ಲಿ ಎಲ್ಲರ ಆನ್ಸರ್ ಹೆಂಗಿದೆ ಏನಿದೆ ಅಂತ ಹೇಳಲಿಕ್ಕೆ ಟೈಮ್ ಸಿಗ್ತಾ ಇರೋದಿಲ್ಲ, ದಯವಿಟ್ಟು ಕ್ಷಮಿಸಿ. ಅವ್ರು ಏನು ಕೇಳಿದ್ರು ಅದನ್ನ ಫಸ್ಟಿಗೆ ತೊಗೊಂಬೇಡ್ರಿ. ದ ವೋಲ್ಟಾ ಈಸ್ ದ ಟರ್ನಿಂಗ್ ಪಾಯಿಂಟ್ in a sonnet. In a sonnet. Turning point in a sonnet where the thoughts comma arguments emotion or tone changes. It is also called turn. Yes, ಅರ್ಥ ಆಯ್ತಾ ರೀ? ಸೊ ಹೀಗೆ ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. ಸೊ ಹೀಗೆ ಇವತ್ತಿನ ಒಂದು ತರಗತಿಯಲ್ಲಿ ನಿಮ್ಗೆ ಅರ್ಥ ಆಯಿತು ಯಾವ ರೀತಿಯಾಗಿ ಒಂದು ಡಿಸ್ಕ್ರಿಪ್ಟಿವ್ ಹೀಗೂ ಬರ್ಬೋದು ಅಂತ. ನಾನಿಲ್ಲಿ ಹೀಗೆ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಮೊದಲು ಮಾತನ್ನ ಅರ್ಥ ಮಾಡ್ಕೊಳ್ರಿ. ಹೀಗೆ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಹೀಗೆ ಬಂದರೂ ಬರಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಇಷ್ಟೇ. ತಿಳಿತರಿ? ಹಾ, ಸೊ ನಮ್ಮಲ್ಲಿ ಈಗಾಗಲೇ ಬ್ಯಾಚ್ ಕೋರ್ಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಸೊ ಯಾರಿಗೆ ಈ ಬ್ಯಾಚ್ಗಳ ಬಗ್ಗೆ ಒಂದು ಮಾಹಿತಿ ಬೇಕು ಅಥವಾ ಫೀಸ್ ಸ್ಟ್ರಕ್ಚರ್ ಬೇಕು ಅದನ್ನ ಇಲ್ಲಿ ನೋಡಬಹುದು ನೀವು. ತಿಳಿತಾರೆ? ಸೊ ಒಟ್ಟಾರೆ ಅಚೀವರ್ಸ್ ಬ್ಯಾಚ್ ಫಾರ್ ಇಂಗ್ಲಿಷ್ ಆಸ್ಪಿರೆಂಟ್ಸ್ ಪೇಪರ್ 1, ಪೇಪರ್ 2, ಪೇಪರ್ 3 ಇದೆ. ತಿಳಿತಾರೆ? ಸೊ ನಿಮಗೆ HSTR ಅಷ್ಟೇ ಬೇಕಂದ್ರೂ ಇದೆ, 3 ಎಕ್ಸಾಮ್ ಬೇಕಂದ್ರೂ ಇದೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಐ ವಾಂಟ್ ಕ್ಲಾಸ್ ಡೀಟೇಲ್ಸ್ ಅಂತ ನಾನು ನಿಮ್ಗೆ ಅದನ್ನ ಮೆಸೇಜ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಐ ಹೋಪ್ ಯು ಆಲ್ ಎಂಜಾಯ್ಡ್. ಸೊ ಒಟ್ಟಾರೆ ಇವತ್ತಿನ ಈ ಒಂದು ಸೆಷನ್ದಿಂದ ಪಾಪ ಯಾರು HSTR ಅಂತ ವಿದ್ಯಾರ್ಥಿಗಳಿದ್ದಾರೋ ಅವ್ರಿಗೆ ಒಂದು ಜಸ್ಟ್ ಒಂದು ಗೈಡೆನ್ಸ್ ಕೊಡ್ಲಿಕ್ಕೆ ಮಾಡಿರೋದು. ಲಿಟ್ರೇಚರ್ ಮೇಲೆ ಏನಾದರೂ ಪ್ರಶ್ನೆಗಳು ಬಂದರೆ ಈ ರೀತಿ ಬರ್ತಾವ, ಇದಕ್ಕೆ ನೀವು ರೆಡಿ ಇದ್ದೀರಲ್ಲೋ ಅದನ್ನ ಥಿಂಕ್ ಮಾಡಿ. ಈ ಥರ ಬರದೇ ಇದ್ರೆ ಬಹಳ ಒಳ್ಳೇದೇ, ಬಂದ್ರೂ ರೆಡಿ ಆಗಿರ್ರಿ, ಯಾಕಂದ್ರೆ ನಮಗೆ ಜಾಬ್ ಬೇಕಾಗಿದೆ, ಇಷ್ಟೇ, ಮತ್ತೇನಿಲ್ಲ. ತಿಳಿತರಿ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಒಟ್ಟಾರೆ ನಿಮಗೆ ಒಂದು ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ನಿಮಗೆ ಒಂದು ಏನು ಬೇಕಂತಿರಲ್ಲ ಅದನ್ನ ನಾವು ಯಾವಾಗಲೂ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಿಮಗೀಗ ಸದ್ಯ ನಾನು ಹೇಳ್ತಾ ಇರುವಂಥ ಹಿಂಟ್ಸು, ಟಿಪ್ಸು ಏನಿದಾವೋ ಇವು ಒಂದು ಕೊನೆ ಆಗಬೇಕಪ್ಪ ಅಂತಂದ್ರೆ ನೀವು ಇದನ್ನು ಥಿಂಕ್ ಮಾಡಕ್ಕೆ ಪ್ರಯತ್ನ ಪಡಬೇಕು. ಥಿಂಕ್ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ, ಇಂಪ್ರೂವ್ಮೆಂಟ್ ಆಗೇ ಆಗುತ್ತಾ. ಹೇಳ್ತಾರೆ? ಎಸ್, ಡೆಫಿನೆಟ್ಲಿ ಸರ್. ಪೇಪರ್ 1, ಪೇಪರ್ 2, ಪೇಪರ್ 3 ಎಲ್ಲ ಇರುತ್ತೆ. ಅವ್ರು ಏನೇ ಮಾಡಲಿ ಅದನ್ನು ಇಂಗ್ಲೀಷ್ ಟೀಚರ್ಸ್ಗೋಸ್ಕರ ನಮ್ಮಲ್ಲಿರೋದು. ಒಟ್ಟಾರೆ ಈ ಬ್ಯಾಚ್ಗಳು ಇಂಗ್ಲೀಷ್ ಟೀಚರ್ಸ್ಗಳಿಗೆ ಬೆಸ್ಟ್ ಆಗಿರೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಾಯ್.